ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 45ನೆಯ ಶ್ಲೋಕ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ವಿಷಃ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ. The yogi, however, who diligently takes up the practice attains perfection in this very life with the help of lattices of many births, and being thoroughly purged of sin, forthwith reaches the supreme state. ಯೋಗಿಯಾಗಿರ್ತಕ್ಕಂಥವರ ಕಥೆಯನ್ನು ಹೇಳ್ತಿರುವಂಥದ್ದು ಏನಂತಂದರೆ, ಯಾವ ಸಾಧನೆ ಮಾಡ್ತಕ್ಕಂಥ ಯೋಗಿಯು ಆತನು ದೋಷರಹಿತನಾಗಿ ನಿರ್ದೋಷವುಳ್ಳವನಾಗಿ ಅನೇಕ ಜನ್ಮಗಳನ್ನು ಹೊಂದಿದವನಾಗಿ ಮುಕ್ತಿಯನ್ನು ಹೊಂದುತ್ತಾನೆ. ಯಾತಿ ಪರಾಂಗತಿ, ಆತನು ಪರಾಂಗತಿಯನ್ನು ಹೊಂದುತ್ತಾನೆ ಅಂತ ಹೇಳಿದೆ. ಪ್ರಯತ್ನ ಮಾಡ್ತಕ್ಕಂಥವನಿಗೆ ಇಲ್ಲಿ ಯಾವುದು ನಷ್ಟ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ಒಂದು ಕಾಲಕ್ಕೆ ಆತನು ಸದ್ಗತಿಯನ್ನು ಹೊಂದುತ್ತಾನೆ. ಆತನಿಗೆ ಸದ್ಗತಿ ಅನ್ನುವಂಥದ್ದು ಸಹಜವಾಗಿ ಒಂದು ಸಂದರ್ಭದಲ್ಲಿ ಪ್ರಾಪ್ತವಾಗುತ್ತದೆ. ಯಾವಾಗ ಆತನ ಕರ್ಮಗಳು, ಯಾವಾಗ ಆತನ ಪ್ರಾರಬ್ಧವು ಮುಗಿಯುತ್ತದೆಯೋ ಆವಾಗ ಈ ಶರೀರ ಪಾತವಾಗಿ ಆತನಿಗೆ ಮುಕ್ತಿಯು ಲಭ್ಯವಾಗುತ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ. ಪ್ರಯತ್ನ ಮಾಡ್ತಾ ಇರಬೇಕು ಅನ್ನುವಂಥದ್ದು ಹೇಳ್ತಾ ಇದೆ. ಪ್ರಯತ್ನಾತ್ ಯತಮಾನಸ್ತು, ಯಾರು ನಿತ್ಯ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇರ್ತಾರೋ ಅಂಥ ಯೋಗಿಯು ಸಹಜವಾಗಿಯೇ ತನ್ನ ಮಾನಸಿಕವಾಗಿರುವಂಥದ್ದು, ಬೌದ್ಧಿಕವಾಗಿರುವಂಥದ್ದು, ಅಂತಃಕರಣ ಸಂಬಂಧಪಟ್ಟಂಥದ್ದು ದೋಷಗಳನ್ನು ಕಳೆದುಕೊಳ್ತಾನೆ, ಶರೀರ ದೋಷಗಳನ್ನು ಕಳೆದುಕೊಳ್ತಾನೆ. ದೋಷ ಅನ್ನುವಂಥದ್ದು ಮನುಷ್ಯನಿಗೆ 3 ರೀತಿಯಾಗಿರುವಂಥ ಆ ದೋಷಗಳು ಸಹಜವಾಗಿ ಆತನನ್ನು ಬಿಟ್ಟು ಹೋಗ್ತವೆ. ಮಲ ವಿಕ್ಷೇಪ ದೋಷ ಅಂತಕ್ಕಂಥ ಇಲ್ಲಿ ದೋಷಗಳು, ಆವರಣ ದೋಷ ಅನ್ನುವಂಥದ್ದು, ಈ 3 ದೋಷಗಳು ಮನುಷ್ಯನಿಗೆ ಮಲ ವಿಕ್ಷೇಪ, ಆವರಣ. ಮಲ ವಿಕ್ಷೇಪ ಅಂತಕ್ಕಂಥವುಗಳು ಕರ್ಮ ಉಪಾಸನೆಗಳನ್ನು ಅನುಸರಿಸುವ ಪ್ರಯತ್ನದಿಂದ ಅವು ನಾಶವಾಗಿ ಹೋಗ್ತವೆ. ಇನ್ನು ಆವರಣ ದೋಷ ಅನ್ನುವಂಥದ್ದು ಸಹಜವಾಗಿ ಆತ್ಮಜ್ಞಾನದಿಂದ ನಾಶವಾಗಿ ಹೋಗುತ್ತದೆ. ಈ ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಆತನು ಕಳೆದುಕೊಂಡು ಮುಕ್ತನಾಗುತ್ತಾನೆ. ಮಲದೋಷ ಅನ್ನುವಂಥದ್ದು ಶಾರೀರಿಕವಾಗಿರ್ತಕ್ಕಂಥ ಕರ್ಮಗಳಿಂದ ಬಂದಿರುವಂಥ ದೋಷ. ಇನ್ನು ವಿಕ್ಷೇಪ ದೋಷ ಅನ್ನುವಂಥದ್ದು ಚಾಂಚಲ್ಯದಿಂದ ಉಂಟಾಗ್ತಕ್ಕಂಥ ದೋಷ. ಮನ ಇಂದ್ರಿಯಗಳು ಮೊದಲಾದವುಗಳಿಂದ ನಡೆದಿರತಕ್ಕಂಥ ಘಟನೆಯಿಂದ ದೋಷವು ಉಂಟಾಗಿರುತ್ತದೆ. ಈ ದೋಷಗಳು ಈತನು ಪ್ರಯತ್ನ ಮಾಡುವ ಮೂಲಕವಾಗಿ ಆತನನ್ನು ಬಿಟ್ಟು ತೊಲಗುತ್ತವೆ. ದೋಷ ಹೋದ ಮೇಲೆ ಆತನು ನಿರ್ದೋಷವಾಗಿರ್ತಕ್ಕಂಥ ಆತ್ಮಸ್ಥಿತಿಗೆ ಬರುತ್ತಾನೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅನ್ನುವಂಥ ಸಿದ್ಧ ತತ್ವವನ್ನು ಅಳವಡಿಸಿಕೊಂಡವನಾಗಿ ಆತನು ಮುಕ್ತನಾಗುತ್ತಾನೆ. ಹಾಗಾಗಿ ಸಾಧಕನಾಗಿರ್ತಕ್ಕಂಥವನು ತನ್ನ ಪ್ರಯತ್ನವನ್ನು ನಿಲ್ಲಿಸಬಾರದು, ನಿತ್ಯ ನಿರಂತರವಾಗಿ ಸಾಧನೆಯನ್ನು ಮುಂದುವರಿಸಿರಬೇಕು ಅನ್ನೋದು ತಾತ್ಪರ್ಯ. ಆದ್ದರಿಂದ ಯೋಗಿ ಪರಾಂ ಗತಿಂ ಯಾತಿ, ಯೋಗಿಯಾಗಿರ್ತಕ್ಕಂಥವನು ಪರಾಂ ಅಂತಂದರೆ ಶ್ರೇಷ್ಠವಾಗಿರುವಂಥದ್ದು, ಲೋಕಾಂತರವಿಲ್ಲದಲೆ ಮತ್ತು ಜನ್ಮಾಂತರವಿಲ್ಲದಲೆ ಮತ್ತು ಸ್ಥಾನಾಂತರವಿಲ್ಲದಲೆ ಮಾನಾಂತರವಿಲ್ಲದಲೆ ಸ್ಥಾನಮಾನ ಇವೆಲ್ಲವುಗಳನ್ನು ಮೀರಿ ಆಚೆಗೆ ಇರತಕ್ಕಂಥ ಪರಾಂಗತಿಂ ಅನ್ನುವಂಥದ್ದನ್ನು ಹೊಂದ್ತಾನೆ. ಬ್ರಹ್ಮಸ್ಥಿತಿಯನ್ನು ಹೊಂದುತ್ತಾನೆ. ಬ್ರಹ್ಮಸ್ವರೂಪವನ್ನು ಪರಾಗತಿ ಅಂತ ಕರೆಯಲಾಗಿದೆ. ಸಾ ಕಾಷ್ಟ ಸಾ ಪರ ಅಂತ ಉಪನಿಷತ್ತುಗಳಲ್ಲಿ ಹೇಳಿದೆ. ಹೀಗೆ ಪರಾಕಾಷ್ಠೆಯಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರುವಂಥ, ಅತ್ಯಂತ ಉನ್ನತವಾಗಿರ್ತಕ್ಕಂಥ, ಪುನರಾವರ್ತನೆ ಇಲ್ಲದಿರತಕ್ಕಂಥ, ಜನನ ಮರಣ ರಾಹಿತ್ಯವಾಗಿರ್ತಕ್ಕಂಥ ಪರಮಗತಿಯನ್ನು ಹೊಂದುತ್ತಾನೆ. ಅಂದರೆ ಪರಮಗತಿ ಅನ್ನುವಂಥದ್ದು ಸ್ವಸ್ವರೂಪವಾಗಿರ್ತಕ್ಕಂಥ ಅದು ಪರಮಧಾಮ ಅಂತ ಕರೆಯಲಾಗಿದೆ, ಸ್ವರೂಪಧಾಮ ಅಂತ ಕರೆಯಲಾಗಿದೆ. ಅದು ತನ್ನ ಸ್ವಂತ ಮನೆ ಅಂತ ಹೇಳಲಾಗಿದೆ. ಹಾಗಾಗಿ ಅಂಥ ತನ್ನ ಸ್ವಂತ ರೂಪವಾಗಿರ್ತಕ್ಕಂಥ, ಸ್ವಂತ ಸ್ಥಾನವಾಗಿರ್ತಕ್ಕಂಥ, ಮೋಕ್ಷ ಸ್ಥಾನವಾಗಿರ್ತಕ್ಕಂಥ ಪರಮಗತಿಯನ್ನು ಆತನು ಹೊಂದುತ್ತಾನೆ. ಸದ್ಗತಿಯಂತಲೂ ಪರಮಗತಿಯಂತಲೂ ಮೋಕ್ಷವೆಂತಲೂ ಅದನ್ನು ಕರೆಯಲಾಗುತ್ತದೆ. ಈ ರೀತಿಯಾಗಿರ್ತಕ್ಕಂಥ ಪರಮಗತಿಯನ್ನು ಹೊಂದಿದವನಾಗಿ ಆತನು ಜನ್ಮಗಳನ್ನು ಮುಂದೆ ಹೊಂದುವುದಿಲ್ಲ. ಈಗಾಗಲೇ ಆತನಿಗೆ ಅನೇಕ ಜನ್ಮಗಳು ಪ್ರಾಪ್ತವಾಗಿ ಎಲ್ಲ ಜನ್ಮ ಕರ್ಮಗಳನ್ನು ಕಳೆದುಕೊಂಡವನಾಗಿರುವುದರಿಂದ
ಆತನಿಗೆ ಜನ್ಮಗಳು ಮುಂದೆ ಬರೋದಿಲ್ಲ, ಆತನು ಮುಕ್ತಿಯನ್ನು ಹೊಂದುತ್ತಾನೆ ಅನ್ನುವಂಥ ತಾತ್ಪರ್ಯವನ್ನು ಇಲ್ಲಿ ಹೇಳಲಾಗಿದೆ. ಹರಿ ಓಂ ತತ್ಸತ್.